ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 175ನೆಯ ತಿರುನಾಮ ಮಹಾಬುದ್ಧಿ. ಒಮ್ಮೆ ಯಜ್ಞಮೂರ್ತಿ ಎಂಬ ಖ್ಯಾತ ಪಂಡಿತರು ಶ್ರೀರಾಮಾನುಜಾಚಾರ್ಯರೊಂದಿಗೆ ಶಾಸ್ತ್ರಗಳ ಆಧಾರದ ಮೇಲೆ ವಾದ ನಡೆಸಲು ಆಗಮಿಸಿದರು. ವಾದ ಆರಂಭವಾಗುವ ಮುನ್ನ ಯಜ್ಞಮೂರ್ತಿಯವರು, ನಾನು ಈ ವಾದದಲ್ಲಿ ಸೋತರೆ ನಿಮ್ಮ ಸಿದ್ಧಾಂತವನ್ನು ಒಪ್ಪಿ ನಿಮ್ಮ ಶಿಷ್ಯನಾಗುತ್ತೇನೆ ಎಂದು ಘೋಷಿಸಿದರು. ಇನ್ನೊಂದೆಡೆ ಶ್ರೀರಾಮಾನುಜಾಚಾರ್ಯರು, ನಾನು ಸೋತರೆ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರಚಾರವನ್ನು ನಿಲ್ಲಿಸುತ್ತೇನೆ ಎಂದರು. ಅದಕ್ಕೆ ಯಜ್ಞಮೂರ್ತಿಯವರು, ಅಷ್ಟೇ ಸಾಲದು, ನೀವು ಸಹ ನಮ್ಮ ಸಿದ್ಧಾಂತವನ್ನು ಒಪ್ಪಿ ನನ್ನ ಶಿಷ್ಯರಾಗಬೇಕು ಎಂದು ಹೇಳಿದರು. ಆಗ ಶ್ರೀರಾಮಾನುಜಾಚಾರ್ಯರು, ಅದು ನಾನು ಮಾಡುವುದಿಲ್ಲ. ನಾನು ಸೋತರೆ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ವಿಫಲನಾಗಿದ್ದೇನೆ ಎಂದು ಅರ್ಥ. ಅದರಿಂದ ಸಿದ್ಧಾಂತವೇ ತಪ್ಪಾಗಿದೆ ಎಂದು ಅರ್ಥವಲ್ಲ. ಆದ್ದರಿಂದ ಪ್ರಚಾರವನ್ನು ಮಾತ್ರ ನಿಲ್ಲಿಸುತ್ತೇನೆ ಎಂದು ಹೇಳಿದರು. ಈ ಉತ್ತರವನ್ನು ಕೇಳಿದ ಯಜ್ಞಮೂರ್ತಿಯವರು ಸರಿ ಎಂದು ಒಪ್ಪಿಕೊಂಡರು. ಇಬ್ಬರ ನಡುವೆ ಶಾಸ್ತ್ರಗಳ ಆಧಾರದ ಮೇಲೆ ವಾದ ಆರಂಭವಾಯಿತು. 17 ದಿನಗಳ ಕಾಲ ಈ ವಾದವು ನಡೆಯಿತು. ಆದರೆ ಯಾರು ಗೆಲ್ಲುವರು ಎಂಬುದರ ಬಗ್ಗೆ ಯಾವುದೇ ಸ್ಪಷ್ಟತೆ ಕಾಣಿಸಲಿಲ್ಲ. 17ನೇ ದಿನ ಸೂರ್ಯಾಸ್ತವಾಗುತ್ತಿದ್ದಾಗ ಮತ್ತು ಆ ದಿನದ ವಾದವನ್ನು ಮುಕ್ತಾಯಗೊಳಿಸುವ ಸಮಯ ಬಂದಾಗ ಯಜ್ಞಮೂರ್ತಿಯವರು ಛಾಂದೋಗ್ಯ ಉಪನಿಷತ್ತಿನ ಏಕಮೇವ ದ್ವಿತೀಯಂ ಎಂಬ ವಾಕ್ಯವನ್ನು ಸೂಚಿಸಿ, ನನ್ನ ಸಿದ್ಧಾಂತದ ಪ್ರಕಾರ ಏಕಮೇವ ದ್ವಿತೀಯಂ ಎಂದರೆ ಪರಬ್ರಹ್ಮ ಮಾತ್ರ ಸತ್ಯ, ಉಳಿದ ಎಲ್ಲವೂ ಮಾಯೆ ಎಂದು ಅದರ ಅರ್ಥವನ್ನು ವಿವರಿಸಿದರು. ಅದಕ್ಕೆ ಶ್ರೀರಾಮಾನುಜಾಚಾರ್ಯರು, ನೀವು ನೀಡಿದ ಅರ್ಥವು ಛಾಂದೋಗ್ಯ ಉಪನಿಷತ್ತಿನ ಇತರ ವಾಕ್ಯಗಳೊಂದಿಗೆ ಹೋಲಿಕೆಯಾಗುವುದಿಲ್ಲ. ಆ ಉಪನಿಷತ್ತು ಪರಬ್ರಹ್ಮ, ಚಿತ್ ಹಾಗೂ ಅಚಿತ್ ಎಂಬ 3 ತತ್ವಗಳನ್ನು ತಿಳಿಸುತ್ತದೆ. ಪರಬ್ರಹ್ಮನು ಚಿತ್ ಮತ್ತು ಅಚಿತ್ ಎರಡಕ್ಕೂ ಸ್ವಾಮಿಯಾಗಿದ್ದಾನೆ ಎಂದು ಉತ್ತರಿಸಿದರು. ಆಗ ಯಜ್ಞಮೂರ್ತಿಯವರು ನಗುತ್ತಾ, ಹಾಗಾದರೆ ಏಕಮೇವ ದ್ವಿತೀಯಂ ಎಂಬ ವಾಕ್ಯದ ಅವಶ್ಯಕತೆ ಏನು ಎಂದು ಪ್ರಶ್ನಿಸಿದರು. ರಾಮಾನುಜಾಚಾರ್ಯರು ಉತ್ತರವನ್ನು ಚಿಂತಿಸುವಷ್ಟರಲ್ಲಿ ಸೂರ್ಯನು ಮುಳುಗಿದನು. ಆ ದಿನದ ವಾದವನ್ನು ಅಲ್ಲಿಗೆ ನಿಲ್ಲಿಸಿ ಮರುದಿನ ಮುಂದುವರಿಸಲು ನಿರ್ಧರಿಸಲಾಯಿತು. ತನ್ನ ಪ್ರಶ್ನೆಗೆ ಶ್ರೀರಾಮಾನುಜಾಚಾರ್ಯರು ಉತ್ತರಿಸಲು ಸಾಧ್ಯವಾಗುವುದಿಲ್ಲ ಎಂಬ ವಿಶ್ವಾಸದಿಂದ ಯಜ್ಞಮೂರ್ತಿಯವರು ವಿಜಯಿಯಂತೆ ಅಲ್ಲಿಂದ ಹೊರಟರು. ರಾಮಾನುಜಾಚಾರ್ಯರು ತಮ್ಮ ಮಠಕ್ಕೆ ಮರಳಿ ತಮ್ಮ ತಿರುವಾರಾಧನಾ ದೇವರಾದ ವರದರಾಜರ ಸನ್ನಿಧಿಯಲ್ಲಿ ಕುಳಿತು, ಹೇ ನಾರಾಯಣ, ವಿಶಿಷ್ಟ ಅದ್ವೈತ ಸಿದ್ಧಾಂತವು ನಿಮ್ಮನ್ನೇ ಆಧಾರವಾಗಿಟ್ಟುಕೊಂಡಿದೆ. ನಾಥಮುನಿಗಳು, ಆಳವಂದಾರ್ ಮತ್ತು ಮುಂತಾದ ಮಹಾನುಭಾವರು ಅದನ್ನು ಬೆಳೆಸಿದ್ದಾರೆ. ನಮ್ಮ ಆಳ್ವಾರ್ ಅದನ್ನು ಪೋಷಿಸಿದ್ದಾರೆ. ತಿರುಕಚ್ಚಿನಂಬಿಗಳ ಮೂಲಕ ನನ್ನ 6 ಪ್ರಶ್ನೆಗಳಿಗೆ ನೀವು ನೀಡಿದ ಉತ್ತರಗಳೇ ಈ ಸಿದ್ಧಾಂತದ ಅಡಿಪಾಯವಾಗಿದೆ. ಇಂತಹ ಸಂದರ್ಭದಲ್ಲಿ ಉಪನಿಷತ್ತಿನ ವಾಕ್ಯದ ತಪ್ಪಾದ ಅರ್ಥವನ್ನು ಸ್ಥಾಪಿಸಲು ಬಯಸುವ ಯಜ್ಞಮೂರ್ತಿಯನ್ನು ಕಳುಹಿಸಿ ನೀವು ಯಾವ ಲೀಲೆಯನ್ನು ನಡೆಸುತ್ತಿದ್ದೀರಾ ಎಂದು ಕೈ ಮುಗಿದು ಭಗವಂತನಿಗೆ ನಮಸ್ಕರಿಸಿ ವಿಶ್ರಾಂತಿಗೆ ಹೋದರು. ಆ ರಾತ್ರಿ ವರದರಾಜಸ್ವಾಮಿ ಅವರ ಕನಸಿನಲ್ಲಿ ಪ್ರತ್ಯಕ್ಷನಾಗಿ, ನಿನಗೆ ಒಬ್ಬ ಉತ್ತಮ ಶಿಷ್ಯನನ್ನು ನೀಡಬೇಕೆಂದು ಬಯಸಿದೆ. ಅದಕ್ಕಾಗಿಯೇ ಯಜ್ಞಮೂರ್ತಿಯನ್ನು ಕಳುಹಿಸಿದ್ದೇನೆ. ಅವನ ಪ್ರಶ್ನೆಗೆ ಉತ್ತರವು ಆಳವಂದಾರರ ಸಿದ್ಧಿತ್ರಯ ಗ್ರಂಥದಲ್ಲಿದೆ ಎಂದು ಹೇಳಿದರು. ಮರುದಿನ ಬೆಳಗ್ಗೆ ವರದರಾಜರ ಈ ಮಾತುಗಳು ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿರುವಾಗಲೇ ಶ್ರೀರಾಮಾನುಜಾಚಾರ್ಯರು ಎದ್ದರು. ಅವರು ಆಳವಂದಾರರ ಸಿದ್ಧಿತ್ರಯ ಗ್ರಂಥವನ್ನು ಪರಿಶೀಲಿಸಿ ತಾವು ಹುಡುಕುತ್ತಿದ್ದ ಉತ್ತರವನ್ನು ಕಂಡುಕೊಂಡರು. ಏಕಮೇವ ದ್ವಿತೀಯಂ ಎಂಬ ವಾಕ್ಯದ ನಿಜವಾದ ಅರ್ಥವನ್ನು ವಿವರಿಸಲು ಆಳವಂದಾರರು ಒಂದು ಸುಂದರವಾದ ಹೋಲಿಕೆಯನ್ನು ಬಳಸಿದ್ದರು. ಆಳವಂದಾರರು ನೀಡಿದ ಹೋಲಿಕೆ ಹೀಗಿದೆ: ಯಥಾ ಚೋಳ ನೃಪ ಸಾಮ್ರಾಟ್ ಅದ್ವಿತೀಯೋಸ್ತಿ ಭೂತಲೆ. ಅಂದರೆ ಈ ಭೂಲೋಕದಲ್ಲಿ ಚೋಳರಾಜನಿಗೆ ಸಮಾನನಾದ ಮತ್ತೊಬ್ಬ ರಾಜನಿಲ್ಲ. ಈ ವಾಕ್ಯದ ಅರ್ಥ, ಚೋಳರಾಜ ಮಾತ್ರ ಸತ್ಯ, ಉಳಿದ ಅವನ ರಾಜ್ಯ, ರಾಣಿಯರು, ಮಂತ್ರಿಗಳು,
ಪ್ರಜೆಗಳು, ಅರಮನೆ ಮತ್ತು ಐಶ್ವರ್ಯಗಳೆಲ್ಲವೂ ಮಿಥ್ಯೆ ಎಂದೇ? ಖಂಡಿತವಾಗಿಯೂ ಅಲ್ಲ. ಈ ವಾಕ್ಯದ ನಿಜವಾದ ಅರ್ಥ, ಚೋಳರಾಜನು ತನ್ನ ಸಾರ್ವಭೌಮತ್ವದಲ್ಲಿ ಅಪ್ರತಿಮನಾಗಿದ್ದಾನೆ, ಅವನಿಗೆ ಸಮಾನನಾದ ಮತ್ತೊಬ್ಬನಿಲ್ಲ ಎಂದು. ಅದೇ ರೀತಿಯಲ್ಲಿ ಏಕಮೇವ ದ್ವಿತೀಯಂ ಎಂಬ ಉಪನಿಷತ್ ವಾಕ್ಯದ ಅರ್ಥ, ಪರಮಾತ್ಮ ಮಾತ್ರ ಸತ್ಯ, ಉಳಿದ ಎಲ್ಲವೂ ಮಿಥ್ಯೆ ಎಂದಲ್ಲ. ಬದಲಾಗಿ ಪರಮಾತ್ಮನು ಅಪ್ರತಿಮನು, ಅವನಿಗೆ ಸಮಾನನಾದ ಮತ್ತೊಬ್ಬನಿಲ್ಲ ಎಂಬುವುದೇ ಅದರ ನಿಜವಾದ ಅರ್ಥವಾಗಿದೆ. ಅಂದರೆ ಚಿತ್ ಮತ್ತು ಅಚಿತ್ ವಸ್ತುಗಳನ್ನು ತನ್ನ ದೇಹವಾಗಿ ಹೊಂದಿರುವ ಪರಮಾತ್ಮನಿಗೆ ಸಮಾನನಾದ ಮತ್ತೊಂದು ತತ್ವವಿಲ್ಲ ಎಂದು ಅರ್ಥ. ಆದ್ದರಿಂದ ಏಕಮೇವ ದ್ವಿತೀಯಂ ಎಂಬ ವಾಕ್ಯದ ಅರ್ಥ, ಒಬ್ಬನೇ ಇದ್ದಾನೆ, ಎರಡನೆಯವನು ಇಲ್ಲ ಎಂದಲ್ಲ. ಬದಲಾಗಿ ಪರಮಾತ್ಮನಿಗೆ ಸಮಾನನಾದ ಮತ್ತೊಬ್ಬನಿಲ್ಲ ಅಥವಾ ಅವನಿಗೆ ಸಾಟಿಯಾದವರು ಯಾರೂ ಇಲ್ಲ ಎಂಬುವುದೇ ಅದರ ನಿಜವಾದ ಅರ್ಥವಾಗಿದೆ. ಇದನ್ನು ಒಂದು ಸರಳ ಹೋಲಿಕೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಭಾರತದ ಕ್ರಿಕೆಟ್ ತಂಡವು ಒಂದು ಪಂದ್ಯವನ್ನು ಗೆದ್ದಿದೆ ಎಂದು ಊಹಿಸಿಕೊಳ್ಳಿ. ಆಗ ಯಾರಾದರೂ ವಿರಾಟ್ ಕೊಹ್ಲಿಯ ಹೊರತು ಬೇರೆ ಯಾರೂ ಆಡಲೇ ಇಲ್ಲ ಎಂದು ಹೇಳಿದರೆ, ಅದರ ಅರ್ಥ ಉಳಿದ 10 ಆಟಗಾರರು ಪೆವಿಲಿಯನ್ನಲ್ಲಿ ಕುಳಿತಿದ್ದರು ಮತ್ತು ಕೊಹ್ಲಿ ಒಬ್ಬನೇ ಆಡಿದನು ಎಂದೇ? ಖಂಡಿತವಾಗಿಯೂ ಇಲ್ಲ. ಅದರ ಅರ್ಥ 11 ಆಟಗಾರರು ಆಡಿದರು, ಆದರೆ ತಂಡದ ವಿಜಯದಲ್ಲಿ ವಿರಾಟ್ ಕೊಹ್ಲಿಯ ಪಾತ್ರವೇ ಅತ್ಯಂತ ಮಹತ್ವವಾಗಿತ್ತು ಎಂದು ಅರ್ಥ. ಅದೇ ರೀತಿಯಲ್ಲಿ ಏಕಮೇವ ದ್ವಿತೀಯಂ ಎಂಬುವುದು ಉಳಿದ ತತ್ವಗಳ ಅಸ್ತಿತ್ವವನ್ನು ನಿರಾಕರಿಸುವುದಿಲ್ಲ, ಬದಲಾಗಿ ಪರಮಾತ್ಮನ ಅಪ್ರತಿಮ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ. ಮರುದಿನ ಶ್ರೀರಾಮಾನುಜಾಚಾರ್ಯರು ವರದರಾಜಸ್ವಾಮಿಗೆ ಕೃತಜ್ಞತಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆತ್ಮವಿಶ್ವಾಸದಿಂದ ಶಾಸ್ತ್ರಾರ್ಥದ ಸ್ಥಳಕ್ಕೆ ಹೋದರು. ಅಲ್ಲಿ ಅವರು ತಮ್ಮ ವಾದವನ್ನು ಯಜ್ಞಮೂರ್ತಿಯವರ ಮುಂದೆ ಸಮರ್ಥಿಸಿದರು. ಆ ವಿವರಣೆಯನ್ನು ಕೇಳಿದ ಯಜ್ಞಮೂರ್ತಿಯವರು ತಮ್ಮ ಸೋಲನ್ನು ಒಪ್ಪಿಕೊಂಡು ರಾಮಾನುಜಾಚಾರ್ಯರ ಶಿಷ್ಯರಾದರು. ವರದರಾಜಸ್ವಾಮಿ ಅನುಗ್ರಹಿಸಿದ ದಿವ್ಯ ಜ್ಞಾನಕ್ಕೆ ಕೃತಜ್ಞತೆಯ ಸೂಚಕವಾಗಿ ಶ್ರೀರಾಮಾನುಜಾಚಾರ್ಯರು ಯಜ್ಞಮೂರ್ತಿಯವರಿಗೆ ಅರುಳಾಳ ಪೆರುಮಾಳ್ ಎಂಪೆರುಮಾನರ್ ಎಂಬ ದಾಸನಾಮವನ್ನು ನೀಡಿದರು. ತಮಿಳಿನಲ್ಲಿ ವರದರಾಜಸ್ವಾಮಿಯನ್ನು ಪ್ರೀತಿಯಿಂದ ಅರುಳಾಳ ಪೆರುಮಾಳ್ ಅಥವಾ ಪೇರರುಳಾಳನ್ ಎಂದು ಕರೆಯುತ್ತಾರೆ. ಶ್ರೀರಾಮಾನುಜಾಚಾರ್ಯರನ್ನು ಎಂಪೆರುಮಾನರ್ ಎಂದು ಕರೆಯಲಾಗುತ್ತದೆ. ಯಜ್ಞಮೂರ್ತಿಯರಂತಹ ಮಹಾಪಂಡಿತರನ್ನು ಸದ್ಮಾರ್ಗಕ್ಕೆ ತರುವ ಉದ್ದೇಶದಿಂದ ಭಗವಂತನು ಶ್ರೀರಾಮಾನುಜಾಚಾರ್ಯರಿಗೆ ಅಪಾರ ಜ್ಞಾನವನ್ನು ಅನುಗ್ರಹಿಸಿದನು. ಮಹಾಬುದ್ಧಿ ಎಂದರೆ ಅನಂತ ಜ್ಞಾನವನ್ನು ಹೊಂದಿರುವವನು, ಅಲ್ಲದೆ ತನ್ನ ಭಕ್ತರಿಗೂ ಜ್ಞಾನವನ್ನು ಅನುಗ್ರಹಿಸುವವನೂ ಆಗಿದ್ದಾನೆ ಎಂದು ಅರ್ಥ. ನಾವು ಪ್ರತಿದಿನ ಮಹಾಬುದ್ಧೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಸದುಜ್ಞಾನ, ವಿವೇಕ ಮತ್ತು ತತ್ವಜ್ಞಾನವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.